ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಒಳ್ಳೆ ಅಮ್ಮ ಸಮರ್, ಎಷ್ಟು ಮಜಾ ಇತ್ತು ಗೊತ್ತಾ ಇವತ್ತು. ಹೇ, ಏನಾಯ್ತು ನಿಂಗೆ? ತಲೆ ಕೆಟ್ಟೋಗಿದೆ. ಅಲ್ಲ, ನಿನ್ ಲೈಫಲ್ಲಿ ನಾನೇನು ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಯಾವಾಗ ನೋಡಿದ್ರು ಅಮ್ಮ ಅಮ್ಮ ಅಮ್ಮ. ಕಮ್ ಆನ್ ಸಮರ್, ಜಸ್ಟ್ ಚಿಲ್. ಏನ್ ಚಿಲ್ಲು? ದಾರಿ ಉದ್ದ ಅಮ್ಮ ಅಮ್ಮ ಅನ್ಕೊಂಡ್ ಬಂದೆ, ಸರಿ ಅಂತ ಕೇಳಿಸ್ಕೊಂಡ್ ಬಂದೆ. ಮನೆಗೆ ಬಂದ್ಮೇಲೆ ಮಾತಾಡೋಣ ಅಂತಂದ್ರೆ ರಾತ್ರಿ ಮಾತಾಡೋಣ ಅಂತ, ಅದಕ್ಕೂ ಸುಮ್ಮನಾದೆ. ಅಟ್ಲೀಸ್ಟ್ ಈಗ್ಲಾದ್ರೂ ಏನು ಎತ್ತ ಅಂತ ಕೇಳ್ತೀಯ ಅಂತ ಅನ್ಕೊಂಡ್ರೆ ಇವಾಗ್ಲೂ ಅಮ್ಮ ಅಮ್ಮ ಅಂತೀಯಲ್ಲ ನೀನು. ಅಲ್ಲ ಸಮರ್, ಸಾಕು, ನಾನು ಅಪ್ಸೆಟ್ ಆಗಿದ್ದೀನಿ ಅಂತ ನಿನಗೆ ಗೊತ್ತೇ ಆಗ್ಲಿಲ್ವಾ? ಸಮರ್ ಪ್ಲೀಸ್, ಸ್ವಲ್ಪ ನನ್ನ ಮಾತು ಕೇಳು. ಏನೇ ಖುಷಿ ಆಗ್ಲಿ, ಏನೇ ದುಃಖ ಆಗ್ಲಿ, ನಿನ್ನ ಹತ್ರ ಹಂಚ್ಕೋಬೇಕು ಅಂತ ಕಾಯ್ತೀನಲ್ಲ, ಅದೇ ನಾನು ಮಾಡೋ ತಪ್ಪು. ಸಾರಿ ಸಮರ್. ಮಾತಾಡ್ಬೇಡ, ಫೆಡ್ ಅಪ್. ಮದ್ವೆಗೆ ಮುಂಚೆ ನಾವು ದೂರ ಇದ್ರು ನಮ್ಮ ಮಧ್ಯೆ ಎಷ್ಟು ಬಾಂಡಿಂಗ್ ಇತ್ತು. ಯಾವಾಗ ಸಿಗ್ತೀವಿ ಅಂತ ಎಕ್ಸೈಟ್ಮೆಂಟ್ ಇತ್ತು. ಆದ್ರೆ ಈಗ ಮದುವೆ ಆಗಿ ಒಂದೇ ಮನೇಲಿದ್ರು ತುಂಬಾ ದೂರ ಇದ್ದೀವಿ ಅಂತ ಅನಿಸ್ತಾ ಇದೆ. ಯಾವ ಎಕ್ಸೈಟ್ಮೆಂಟ್ ಉಳ್ಕೊಂಡಿಲ್ಲ. ಈಗ ಏನಾಯ್ತು ಅಂತ? ಇನ್ನೇನಾಗ್ಬೇಕು? ಗಂಡ ಅಂತ ಒಬ್ಬ ಇದನ್ನೇನಾದ್ರೂ ನೆನ್ಪಿದ್ಯಾ ನಿನ್ಗೆ? ನಿನಗೆ ನೆನಪಿರುತ್ತೆ. ನೀನ್ ಮದುವೆ ಆಗಿದ್ದೆ ಅಮ್ಮ ಬೇಕು ಅಂತ ಅಲ್ವಾ, ಗಂಡ ಬೇಕು ಅಂತ ಅಲ್ವಲ್ಲ? ಏನಾಯ್ತು ನಿನಗೆ? ಯಾಕಿಷ್ಟು ಬೇಗ ಟೆಂಪರ್ ಕಳ್ಕೊಳ್ತಿದ್ಯಾ? ಈಗ ಏನಾಯ್ತು? ಅಲ್ಲ, ನಿನಗೆ ನನ್ನ ಫೀಲಿಂಗ್ಸ್ ಅರ್ಥನೇ ಆಗ್ತಾ ಇಲ್ವಾ? ನನ್ನ ಜೊತೆ ಒಂದಷ್ಟು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಿನ್ಗೆ ಅನ್ನಿಸ್ತಾನೆ ಇಲ್ವಾ? ಯಾವಾಗ ನೋಡಿದ್ರು ಅಮ್ಮ ತಾತ ಅನ್ಕೊಂಡು ನೀನು. ಅಲ್ಲ ಸಮರ್, ಈ ಅಮ್ಮ ತಾತ ಎಲ್ಲ ಯಾರು ಹೇಳು? ಅವರೆಲ್ಲ ಬೇರೆ ಅವರಾ? ಒಂದ್ಸಲ ನೆನೆಸ್ಕೊ, ನಾವಿಬ್ರು ಮದ್ವೆ ಆಗಿ ಬಂದಾಗ ಅಮ್ಮ ತಾತ ನಮ್ಮನ್ನ ಹೇಗ್ ಟ್ರೀಟ್ ಮಾಡಿದ್ರು ಅಂತ. ಅವ್ರು ನಮ್ಮನ್ ಬಿಟ್ಕೊಡ್ದೆ ಅಷ್ಟು ಪ್ರೀತಿ ತೋರಿಸ್ತಿರ್ಬೇಕಾದ್ರೆ ನಾವ್ ಅವ್ರಿಗೆ ಸ್ವಲ್ಪನಾದ್ರೂ ಪ್ರೀತಿ ತೋರಿಸ್ಬೇಕು ಅಂತ ಅನ್ಸಲ್ವಾ ಸಮರ್? ನೀನ್ ಅವ್ರಿಗೆ ಪ್ರೀತಿ ತೋರಿಸ್ತಾ ಇರೋದು ಸರಿಯಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬರೀ ಅವ್ರಿಗೆ ಪ್ರೀತಿ ತೋರಿಸ್ತಾ ಇರೋದು ಸರಿನಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಸೊಸೆ ಆಗೋದು ಅಳಿಯ ಆಗೋಷ್ಟು ಸುಲಭ ಅಲ್ಲ ಸಮರ್. ಅಳಿಯ ಆದೋನು ವರ್ಷಕ್ಕೊಂದ್ಸರಿ ಮಾವನ್ ಮನೆಗೆ ಹೋಗಿ ಹಬ್ಬದ ಊಟ ಮಾಡ್ಕೊಂಡ್ ಬಂದ್ರೆ ಮುಗೀತು. ಆದ್ರೆ ಸೊಸೆನೂ ಹಾಗೆ ಮಾಡಕ್ಕಾಗತ್ತಾ? ಸೊಸೆ ಅನ್ನೋದು ಬರೀ ಪಟ್ಟ ಅಲ್ಲ ಸಮರ್, ಅದು ರೆಸ್ಪಾನ್ಸಿಬಿಲಿಟಿ. ನಾನ್ ಮಾಡಿದ್ ಸರಿ ಅಂತ ನಾನ್ ಡಿಫೆಂಡ್ ಮಾಡ್ಕೋತಿಲ್ಲ. ನೀನೇನೋ ಹೇಳ್ಕೋಬೇಕು ಅನ್ಕೊಂಡಿದ್ದೆ, ಹಾಗೆ ಅಮ್ಮನೂ ಏನೋ ಹೇಳ್ಕೋಬೇಕು ಅಂದ್ಕೊಂಡಿದ್ರು. ನಿನಗ್ ಹೇಳ್ಕೊಳ್ಳೋದಕ್ ನಾನಿದ್ದೀನಿ, ಆದ್ರೆ ಅಮ್ಮಂಗ್ ಯಾರಿದ್ದಾರೆ ಹೇಳು? ನಿನ್ ಮಾತು ನಾನು ಸ್ವಲ್ಪ ಲೇಟಾಗಿ ಕೇಳೋಕ್ ಬಂದೆ ನಿಜ, ಆದ್ರೆ ಕೇಳ್ದೆ ಇರ್ತಿರ್ಲಿಲ್ವಲ್ಲ. ಅಷ್ಟಕ್ಕೆ ನೀನೆಷ್ಟು ರೂಡ್ ಆಗಿ ಬಿಹೇವ್ ಮಾಡ್ದೆ ನೋಡು. ದೂರ ಆಗ್ತಿದೀವಿ ಅಂತೆಲ್ಲ ಹೇಳ್ದೆ, ನನಗೆಷ್ಟು ಹರ್ಟ್ ಆಯ್ತು ಗೊತ್ತಾ? ಏ ಬಾಸು, ಅಳ್ತಾ ಇದ್ಯಾ? ಪ್ಲೀಸ್ ಬಾಸು, ನೀನ್ ಕಣ್ಣೀರ್ ಹಾಕ್ಬೇಡ. ನೀನ್ ಈ ತರ ಕಣ್ಣೀರ್ ಹಾಕ ನನ್ನ ಜೀವನೇ ಹೋದಾಗತ್ತೆ. ನಾನು ಗುರುಗಳಿಗೆ ಪ್ರಾಮಿಸ್ ಮಾಡಿದ್ದೀನಿ, ನಿನಗೆ ಕಣ್ಣೀರ್ ಹಾಕ್ಸಲ್ಲ. ಸಾರಿ ಕಣ. ಏನು ಪಕ್ಕದ ರೋಡಿಗೆ ಕೇಳೋ ಹಾಕಿ ಹೋಗ್ತಿದ್ಯಾ? ಹೆಂಡತಿ ಹತ್ರ ಕೀಟ್ಲೆ ಮಾಡಿದ್ರೆ ಅವಳು ಹೀಗೆಲ್ಲ ಮಾಡ್ತಾಳೆ ಅಂತ ಆಂಟಿಸಿಪೇಟ್ ಮಾಡಕ್ಕಾಗಲ್ವಾ? ಏನು ಟಿಟ್ ಫಾರ್ ಟ್ಯಾಟಾ? ಎಂತದ್ದು ಇಲ್ಲ. ಬಾಯಿ ಮುಚ್ಚಿ ಹಿಡ್ಕೊಂಡು ಮಾತಾಡು ಅಂದ್ರೆ ಕಚ್ತೆ ಇನ್ನೇನ್ ಮಾಡ್ಲಿ? ನೋವಾಯ್ತಾ? ಸಾರಿ ಕಣೋ. ಬಾಸು, ನಾವ್ ಎಷ್ಟೇ ಜಗಳ ಆಡಿದ್ರು ಅದನ್ನಲ್ಲೇ ಬಿಟ್ಟು ಮತ್ತೆ ಹೀಗೊಂದಾಗ್ತೀವಿ. ಯಾಕೆ ಹೇಳಿ? ವಿ ಲವ್ ಈಚ್ ಅದರ್. ನಿಜ ಸಮರ್, ನಾವ್ ಯಾವಾಗ್ಲೂ ಹೀಗೆ ಇರ್ಬೇಕು. ನಾನ್ ಮಾಡಿದ್ದೆ ಸರಿ ಅಂತ ವಾದ ಮಾಡೋಕ್ಕಿಂತ ನಂದೇ ತಪ್ಪೇನೋ ಅಂತ ಸಾರಿ ಕೇಳ್ಬಿಟ್ರೆ ಮುಗ್ದು ಹೋಯ್ತಲ್ವಾ? ಸಿಂಪಲ್ ಅಲ್ವಾ ಬಾಸ್? ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟೆ ನೋಡಿ ನೀನು.
ಐ ಆಮ್ ಕನ್ವಿನ್ಸ್. ನಿನ್ನ ಏನೋ ಕನ್ವಿನ್ಸ್ ಮಾಡಾಯ್ತು, ಆದ್ರೆ ತಾತನ್ ಹೇಗ್ ಕನ್ವಿನ್ಸ್ ಮಾಡೋದು ಅನ್ನೋದೇ ನನ್ನ ಯೋಚನೆ. ತಾತ ಹೇಗೆ ಬಂದ್ರಿ ಇವಾಗ? ಅವ್ರನ್ನೇ ಕನ್ವಿನ್ಸ್ ಮಾಡಬೇಕು. ಯಾವುದೋ ವಿಷಯದಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು, ಬಟ್ ಹೇಗೆ ಅಂತ ಗೊತ್ತಾಗ್ತಿಲ್ಲ. ಗೊತ್ತಾಗೋದು ಇಲ್ಲ ಬಿಡಮ್ಮ. ಅಲ್ಲ, ನಮ್ಮ ತಾತನ್ನ ಕನ್ವಿನ್ಸ್ ಮಾಡೋದು ನನ್ನ ಕೈ ಕಚ್ಚಿದಷ್ಟು ಸುಲಭ ಅನ್ಕೊಂಡಿದ್ಯಾ? ತಾತನ್ ಕನ್ವಿನ್ಸ್ ಮಾಡೋದು ಖಂಡಿತವಾಗ್ಲೂ ಸುಲಭ ಅಲ್ಲ. ಹಾಗಂತ ಮನ್ಸ್ ಮಾಡಿದ್ರೆ ಕಷ್ಟನೂ ಅಲ್ಲ. ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅಂತ ಅನಿಸ್ತಾ ಇಲ್ವಾ? ಓವರ್ ಕಾನ್ಫಿಡೆನ್ಸ್ ಅಲ್ಲ, ಬರೀ ಕಾನ್ಫಿಡೆನ್ಸ್ ಅಷ್ಟೇ. ಆದ್ರೆ ಸ್ವಲ್ಪ ಜಾಸ್ತಿ. ಈಗೇನು ಚಾಲೆಂಜಾ? ಬಾ, ನನಗೆ ಇದು ಬರೀ ಒಡವೆ ಅಲ್ಲ, ಮನೆತನ ಜೊತೆನಲ್ಲಿರೋ ನಂಟು. ಈಗಿನ ಕಾಲ ಸೊಸೆಯರಿಗೆ ಭಾವನೆಗಳೇ ಇಲ್ವಾ? ತಾತ, ಅಮ್ಮಂಗೂ ಆ ಕ್ಯಾಮ್ರಾ ಜೊತೆ ಒಂದ್ ನಂಟಿದೆ ತಾತ. ಅದು ಗೊತ್ತಾಗಿ ಅಮ್ಮನ ಭಾವನೆಗೆ ಬೆಲೆ ಕೊಟ್ಟು ಮಾಧವ್ ಸರು ಆ ಕ್ಯಾಮ್ರಾನ ಇಲ್ಲೇ ಬಿಟ್ಟು ಹೋದ್ರು. ಆದ್ರೆ ನಾವು ಅವ್ರ ದುಡ್ಡನ್ನು ಇಟ್ಕೊಂಡು ಕ್ಯಾಮ್ರಾನು ಇಟ್ಕೊಳ್ಳೋದು ಸರಿ ಹೋಗುತ್ತಾ ತಾತ? ಅಂದ್ರೆ ನಾನು ಕೊಟ್ಟ ಸರ ಅದನ್ನ ಕರಗಿಸ್ಲಿಲ್ವಾ ನೀನು? ಇಲ್ಲ ತಾತ, ನೀವೇ ಹೇಳಿದ್ರಲ್ಲ ಆ ಸರ ಮನೆತನದ ನೆನಪು ಅಂತ. ಅದನ್ನ ಕರಗಿಸಿದ್ರೆ ನೆನಪನ್ನ ಕರಗಿಸ್ದ ಹಾಗಾಗತ್ತೆ ಅಲ್ವಾ? ಆ ಚೆಕ್ಕನ್ನು ಶೇಷನ್ ಕೊಟ್ಟಿದ್ದೆ ಬ್ಯಾಂಕ್ಗೆ ಹಾಕು ಅಂತ. ನಾನು ಬೇರೆ ಇನ್ನೊಂದು ಚೆಕ್ ಬರ್ಕೊಡ್ತೀನಿ, ಆ ಚಪ್ಪಲಿ ಕಳ್ಳನಿಗೆ ತಲುಪಿಸ್ಬಿಡು. ಅಮ್ಮ, ಹೋಗಿ ರೆಡಿಯಾಗಿ ಮಾಧವ್ ಸರ್ ಕೆಫೆ ಹತ್ರ ಡ್ರಾಪ್ ಮಾಡ್ತೀನಿ. ಚೆಕ್ ಕೊಟ್ಟು ಬರೋರಂತೆ. ನಾನಾ? ಹಾ, ಆಗ್ಲೇ ಹೇಳದ್ನಲ್ಲ, ಚೆಕ್ ಕೊಟ್ಟಿದ್ದು ನಿಮ್ಗೆ. ಈಗ ನೀವೇ ವಾಪಸ್ ಮಾಡ್ಬೇಕು. ಯಾವ್ದಾದ್ರು ಬೆಂಗಾಲಿ ಸ್ವೀಟ್ ಮಾಡೋಣ? ನೋಡು, ಸ್ವೀಟ್ಸ್ ಎಲ್ಲ ಡಿಸೈಡ್ ಆಗೋಗಿದೆ. ಆದರೂ ಒಂದು ನಮ್ಮ ಕಡೆಯಿಂದ ಸ್ಪೆಷಲ್ ಆಗಿ ಸರ್ಪ್ರೈಸ್ ಮಾಡೋಣ ಅಂತ. ಅದಕ್ಕೆ ಬೆಂಗಾಲಿ ಸ್ವೀಟ್ ಯಾಕೆ, ನಮ್ದೇ ಕರ್ನಾಟಕದ ಮಾಡೋಣ. ಜಿಲೇಬಿ? ಅದು ಕರ್ನಾಟಕದ. ಪೂರ್ಣಿ ಸೀಮಂತದ ಸ್ವೀಟ್ಸ್ನ ಜನ ಇಷ್ಟಪಟ್ಟು ಮತ್ತೆ ಮತ್ತೆ ಹಾಕಿಸ್ಕೊಂಡು ತಿನ್ಬೇಕು. ಯಾವುದಾದ್ರೂ ಸಿಂಪಲ್ ಆಗಿದ್ರೂ ಅದ್ಭುತ ರುಚಿ ಇರಬೇಕು. ಅಲ್ಲ, ಇಷ್ಟು ದೊಡ್ಡ ಕೆಫೆ ಇಟ್ಕೊಂಡು ನನ್ನ ಸೊಸೆ ಸೀಮಂತಕ್ಕೆ ನಾನೇ ಏನ್ ಸ್ವೀಟ್ ಮಾಡಬೇಕು ಅಂತ ಇಷ್ಟು ಯೋಚನೆ ಮಾಡಬೇಕಾಗಿದೆಯಲ್ಲ. ಸಾ, ಹೊಟ್ಟೆಲ್ ಹಸುವಿದ್ರೆ ತಲೆ ಓಡಲ್ ಬಂತೆ. ನೀವು ತಿಂಡಿ ತಿಂದಿಲ್ಲ ಅಂತ ಪೂರ್ಣಿ ಮೇಡಮ್ ನನಗ್ ಫೋನ್ ಮಾಡಿ ಹೇಳಿದ್ರು. ಬನ್ನಿ ಸಾ, ತಿಂಡಿ ತಿಂತ ಯೋಚನೆ ಮಾಡಿ ಸಾ. ಒಳ್ಳೆ ಪೂರ್ಣಿ, ಸ್ವಲ್ಪ ಖಾರ ಬಾತ್, ಇಡ್ಲಿ ಏನಾದ್ರು ಅಟ್ಲೀಸ್ಟ್ ನನಗೆ ಕಂಪನಿ ಕೊಡಕ್ಕಾದ್ರು ತಗೊಳ್ಳಿ. ಕ್ಷಮಿಸಿ, ನಾನ್ ತಿಂಡಿ ತಿಂದಿರ್ಲಿಲ್ಲ ಅಂದ್ರೆ ಖಂಡಿತ ತಿಂತಾ ಇದ್ದೆ. ನೀವು ತಿನ್ನಿ, ಪರವಾಗಿಲ್ಲ, ನಾನು ಕೂತಿರ್ತೀನಿ. ನೀವೇನು ಕೂತ್ಕೋಬೇಕಾಗಿರ್ಲಿಲ್ಲ. ಆದರೂ ನಾನು ಒಬ್ಬನೇ ತಿಂಡಿ ತಿಂತಾ ಇದ್ದೀನಲ್ಲ ಅಂತ ಬಂದು ಕೂತ್ರಿ. ತುಂಬ ಥ್ಯಾಂಕ್ಸ್. ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ದಿನ ನಾನು ಒಬ್ಳೆ ಊಟ ಮಾಡುವಾಗ ನೀವು ಇರ್ತೀರಲ್ಲ. ನಾನು ನಮ್ಮನೆ ಟಿವಿಲಿ. ಕ್ಷಮಿಸಿ, ಮಾತಾಡ್ತಾ ಮಾತಾಡ್ತಾ ಮರ್ತೇ ಬಿಟ್ಟಿದ್ದೆ. ಮೊನ್ನೆ ನೀವು ಮನೆಗೆ ಬಂದಾಗ ನನಗೆ ಕೈ ಕಾಲೇ ಆಡ್ಲಿಲ್ಲ, ನಿಮ್ಗೇನು ಕೊಡ್ಲೇ ಇಲ್ಲ. ಅದಕ್ಕೆ
ನಿಮ್ಗೆ ಅಂತ ತಂದಿದ್ದೀನಿ. ಕೊಬ್ಬರಿ ಮಿಠಾಯಿ. ವಾವ್, ಅದ್ಭುತ. ಕೊಬ್ಬರಿ ಮಿಠಾಯಿ ನಾನು ತುಂಬಾ ಸಲ ತಂದಿದ್ದೀನಿ, ಎಷ್ಟೋ ಸಲ ನಾನೇ ಮಾಡಿದ್ದೀನಿ. ಆದರೆ ಈ ಟೇಸ್ಟ್ ಯಾವತ್ತೂ ಬಂದೇ ಇಲ್ಲ. ಇದು ನಿಜವಾಗ್ಲೂ ತುಂಬಾ ಡಿಫ್ರೆಂಟ್ ಆಗಿದೆ. ಇಫ್ ಯು ಡೋಂಟ್ ಮೈಂಡ್, ಇನ್ನೊಂದು ತಗೊಳ್ಳ? ಇದಿಷ್ಟು ನಿಮ್ಗೇನೆ. ಅಯ್ಯೋ, ಇಷ್ಟೊಂದಾ? ನೀವು ಸುಮ್ಮನೆ ತೊಂದರೆ ತಗೊಂಡ್ರಿ ಅನ್ಸುತ್ತೆ. ಹಾಗೇನಿಲ್ಲ, ತಗೊಳ್ಳಿ. ನಿಜವಾಗ್ಲೂ ಒಂದು ವಿಶೇಷವಾದ ರುಚಿ ಇದೆ. ಯಾವುದಾದ್ರೂ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿದ್ದೀರಾ? ಏನೂ ಇಲ್ವಲ್ಲ, ಎಲ್ರೂ ಮಾಡೋ ಹಾಗೆ ಮಾಡಿದ್ದೀನಿ. ಇದು ಥರ ದೇವಸ್ಥಾನದ ಪ್ರಸಾದ ಟೇಸ್ಟ್ ಇದೆ. ನೀವು ನಿಜವಾಗ್ಲೂ ಸೂಪರ್ ಶೆಫ್. ಒಂದು ಕೆಲಸ ಮಾಡ್ತೀರಾ? ನೀವು ಇದನ್ನ ಹೇಗೆ ಮಾಡಿದ್ದು ಅಂತ ರೆಸಿಪಿ ಹೇಳ್ತೀರಾ? ರೆಸಿಪಿನಾ? ಏನ್ ಕಷ್ಟ ತಾತ? ನೀನೇ ಕಷ್ಟ ಅಂದ್ರೆ ನಂಬ್ತೀಯ? ಯಾಕ್ ತಾತ, ಏನಾಯ್ತು? ಇನ್ನೂ ಏನು ಆಗಿಲ್ಲ. ನಾ ಸುಮ್ಮನೆ ಹೀಗೆ ಇದ್ರೆ ಆಗತ್ತೆ ಅಷ್ಟೆ. ಕಾಫಿ ಮಾಡ್ಕೊಡ್ಲಾ ತಾತ? ತುಳಸಿಯಲ್ಲಿ ಇನ್ನೇನ್ ಬಂದ್ಬಿಡ್ತಾರ ತಾತ. ನಿಮ್ಗೇನಾದ್ರೂ ಬೇಕಿದ್ರೆ ನನ್ನ ಕೇಳಿ. ಕೇಳೋದಿದೆ, ಕೇಳ್ತೀನಿ. ಮೊದಲು ಕಾಫಿ ಮಾಡು. ತುಳಸಿ ಮಾಡೋ ಥರಾನೇ ಮಾಡು. ಆವತ್ತು ಟೀ ಮಾಡಿ ಕೂಲಿಗೆಡ್ಸಿದ್ಯಲ್ಲ, ಹಾಗೆ ಮಾಡಬೇಡ. ಆಯ್ತು ತಾತ. ಯಾಕಿಷ್ಟು ಲೇಟ್? ನೀನ್ ಯಾವಾಗ ಬರ್ತೀಯ ಅಂತ ಕಾಯ್ತಾ ಇದ್ದೆ. ಸದಾಶಿವಂಗ್ ಅದೇ ಧ್ಯಾನ ಅಂತೆ. ಇದೊಂದು ತಾತ ಯಾವಾಗ್ಲೂ ಬೇತಾಳ್ತಾರ ಇದ್ದೇನೆ ಬಿದ್ದಿರುತ್ತೆ. ಬಾಯ್. ಯಾವುದೇ ಕಾರಣಕ್ಕೂ ಈ ನವದಂಪತಿಗಳನ್ನ ಕೂಡೋದಕ್ಕೆ ಬಿಡ್ಲೇಬಾರ್ದು. ಇಲ್ಲ ಅಂತಂದ್ರೆ ನೆಗದ ಬಿದ್ದು ನೆಲ್ಲಿಕಾಯಿ ಹಾಕ್ತೀರ. ಏನ್ ಸರ್ಪ್ರೈಸು? ಬೈ ನೆಕ್ಸ್ಟ್ ವೀಕ್ ವಿ ಆರ್ ಗೋಯಿಂಗ್ ಟು ಸಿಕ್ಕಿಂ. ಯಾಕೆ? ತೀರ್ಥಯಾತ್ರೆಗೆ. ಎಂತ ಪ್ರಶ್ನೆ ಅಂತ ಕೇಳ್ತೀಯ ಬಾಸ್? ನಮ್ಮ ಹನಿಮೂನ್ ಆಗ್ಬಾರ್ದಾ? ಸೋಗ್ಲಾಡಿ, ಕಾಫಿ ಈ ವರ್ಷನೇ ಆಗತ್ತಾ? ತಂದೆ ತಾತ, ಸಮರ್ಥನ್ ಕಾಫಿ ಬೇಕಾ ಅಂತ ಕೇಳ್ತಾ ಇದ್ದೆ. ಬೇಕೇನೋ? ನನ್ನ ಪಾಲಿಂದ ತಗೊಂಡೋಗಿ ಆ ಹಿಟ್ಲರ್ ಕುಡ್ದು ತಣ್ಣಗಿರ್ಲಿ. ದಂಡ್ಪಿಂಡ ಏನಾದ್ರು ಅಂದ್ಯಾ? ಏನಿಲ್ಲ ತಾತ, ನಿಮ್ ಕಾಫಿಗೆ ಸ್ವಲ್ಪ ಶುಗರ್ನ ಜಾಸ್ತಿ ಹಾಕೊಂಡು ತಗೊಂಬ ಅಂತ ಹೇಳಿದೆ. ಭಲೇ ಇದ್ದೀರಾ ಇಬ್ರು. ಕ್ಷಮಿಸಿ ಮಾಧವ್ ಅವರೇ, ನಾನಿಲ್ಲೇ ಇದ್ರೆ
ನೀವು ಬೇಡ ಅಂದ್ರು ಸಾ ಅವರು ಅವಸರದಲ್ಲಿ ಹೊಂಟೋದ್ರು. ಕರಿಯಾನ ಅಂದ್ರೆ ಹಂಗೆ ಆಟೋ ಹತ್ಕೊಂಡು ಹೊಂಟೇ ಬಿಟ್ರು ಸಾ. ನೋಡ್ ಬಾಸ್, ಸ್ವಲ್ಪನೂ ಅರ್ಥನೇ ಮಾಡ್ಕೊಳಲ್ಲ ಅಂತಾರೆ. ಅಲ್ಲ, ನಮಗೂ ನಮ್ದೇ ಆದಂತ ಆಸೆಗಳು ಇರುತ್ತೆ ಅಂತ ಯಾಕೆ ಅರ್ಥ ಆಗಲ್ಲ ಇವ್ರು? ಯಾವಾಗ್ಲೂ ಎಲ್ರ ಜುಟ್ಟು ತಮ್ಮ ಕೈಲಿ ಇರ್ಬೇಕು ಅಂತಾರೆ. ಈಗ್ಲೂ ಕೂಲ್ ಸಮರ್. ಕೂಲ್ ಆಗಿರಕ್ಕಾಗತ್ತೆ ಬಾಸ್? ನನ್ನ ನಮ್ಕೊಂಡು ಅವಿನಾಶ್ ಸರಿ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ನಾನು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡದೆ ಈಗ ರಜಾ ತಗೊಂಡ್ರೆ ಏನ್ ಅನ್ಕೊಡಲ್ಲ ಅವರು? ಅವರು ಒಳ್ಳೆಯವ್ರಂತ ಹೇಳ್ತಿದ್ದಲ್ವಾ? ಏನೋ ಪರ್ಸನಲ್ ಎಮರ್ಜೆನ್ಸಿ ಅಂತ ಹೇಳಿ 1-2 ದಿನ ರಜೆ ತಗೋ. ಬರೀ ಕೆಲ್ಸದ ವಿಷಯ ಅಲ್ಲ ಬಾಸ್, ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನಾವು ನಮ್ಮ ಮನೆಯವ್ರ ಬಗ್ಗೆ ಪ್ಲಾನ್ ಮಾಡಿದ್ವಿ ಅಲ್ವಾ? ನಾವು ನೆಕ್ಸ್ಟ್ ವೀಕ್ ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ನಾನ್ ಕೆಲಸ ಮುಗಿಸ್ಬೇಕು. ನಾನ್ ಕೆಲಸ ಮುಗಿಸ್ದೆ ರಜಾ ತಗೊಂಡ್ರೆ ಆಮೇಲೆ ನೆಕ್ಸ್ಟ್ ವೀಕ್ ಅಲ್ಲಿಗೆ ಹೋಗಕ್ಕೂ ಆಗಲ್ಲ, ಕೆಲ್ಸನೂ ಮುಗ್ದಿರಲ್ಲ. ಅದು ಅಲ್ಲದೆ ತಿಂಗಳಿಗೆ 2 ಸಲ ವೆಕೇಶನ್ಗೆ ಹೋಗುವಷ್ಟು ಅನುಕೂಲ ಆದ್ರೂ ಇದೆಯಾ ನಮ್ಗೆ? ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಬಾಸು ನಮ್ದು. ಎಲ್ಲ ಪ್ಲಾನ್ ಮಾಡ್ಕೊಂಡೇ ಮಾಡ್ಬೇಕು. ಪ್ರತಿ ಸಲ ಹೀಗೆ ಬಾಸ್, ತಾತ ಹಿಂಗೇನಾದ್ರೂ ಹೇಳ್ಬಿಡೋದು, ಅದಕ್ಕೆ ಅಮ್ಮ ತಲೆ ಅಳ್ಳಾಡ್ಸೋದು. ಆಯ್ತು ಸಮರ್ಥ್, ನಿನ್ ಕಷ್ಟ ನನಗ್ ಅರ್ಥ ಆಗತ್ತೆ. ಆದ್ರೆ ಮದ್ವೆ ಆಗಿ ಮೊದಲನೇ ಸಲ ಮನೆ ದೇವ್ರ ಹತ್ರ ಹೋಗ್ತಾ ಇದೀವಿ, ಬೇಡ ಅನ್ನೋಕ್ಕಾಗತ್ತಾ? ಬೇಡ ಅಂದ್ರೆ ನಮ್ ತಾತ ಕೇಳ್ಬೇಕಲ್ಲ. ಅದನ್ನೇ ನಾನು ಹೇಳ್ತಿರೋದು. ಒಂದ್ ಪರಿಸ್ಥಿತಿ ಎದುರಿಸೋದು ಅನಿವಾರ್ಯ ಅಂದ್ಮೇಲೆ ಅದ್ರಲ್ಲಿ ಏನ್ ಪಾಸಿಟಿವ್ಸ್ ಇದೆ ಅನ್ನೋದನ್ನ ನಾವು ಹುಡುಕ್ಬೇಕು. ಈಗ ಹೇಳು, ಲಾಸ್ಟ್ ಟೈಮ್ ನೀವು ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಆಚೆ ಹೋಗಿದ್ ಯಾವಾಗ? ನಾನ್ 6th or 7th ಇದ್ದಾಗ ಮೇಲ್ಕೋಟೆಗೆ ಹೋಗಿದ್ವಿ ಅನ್ಸುತ್ತೆ. ಆಮೇಲೆ ಎಲ್ಲೂ ಹೋಗಿಲ್ಲ ಅಲ್ವಾ? ಮತ್ತೆ ಹಾಗಿದ್ಮೇಲೆ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗೋದಕ್ಕೆ ಇದೊಂದು ಅವಕಾಶ ಅನ್ಕೊಂಡ್ರಾಯ್ತಲ್ವಾ? ಏನ್ ಬಾಸು ನೀನು? ಹೇಳದ್ನಲ್ಲ, ಹೋಗ್ಲೇಬೇಕು, ಅನಿವಾರ್ಯ ಅನ್ನೋದಾದ್ರೆ ಆ ಟ್ರಿಪ್ ಎಂಜಾಯ್ ಮಾಡೋಣ ಬಿಡು. ಹನಿಮೂನ್ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ನಿನಗ್ ಮುಂದಿನ ವಾರ ರಜಾ ಸಿಗಲ್ಲ ಅಂತ ನನಗ್ ಗೊತ್ತು. ಮುಂದಿನ ತಿಂಗಳು ಪ್ಲಾನ್ ಮಾಡಿದ್ರಾಯ್ತು. ಓ, ಕೋತಿ ಮುಖಕ್ಕೆ ಈ ಕೋಪ ಎಲ್ಲ ಸೂಟ್ ಆಗಲ್ಲ. ಎಲ್ಲಿ ಸ್ಮೈಲ್, ದಟ್ಸ್ ಲೈಕ್ ಅ ಗುಡ್ ಬಾಯ್. ಸರಿ, ನೀನ್ ಕೆಲ್ಸ ಮಾಡ್ಕೋ, ನಾನು ಹೋಗಿ ಅಮ್ಮಂಗೆ ಲಗೇಜ್ ಪ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ನೀನು ಮುಂಚೆನೆ ಹೇಳಿದ್ರೆ ಯಾವ್ದೋ ರೆಡಿಮೇಡ್ ಪಂಚೆ ತರ್ತಿದ್ದೆ. ಲೇಟ್ ಆಗ್ತಿದೆ, ಉಡ್ಕೊಳಕ್ಕೂ ಆಗ್ತಿಲ್ಲ. ಏನ್ ಮಾಡ್ಲಿ? ಬೈಕೋಬೇಡ್ರಿ, ಯಾಕೋ ಇವತ್ ನಿಮ್ಮನ್ನ ಪಂಚೆಲ್ ನೋಡ್ಬೇಕು ಅಂತ ಆಸೆ ಆಯ್ತು. ಇರಿ, ನಾನು ಟ್ರೈ ಮಾಡ್ತೀನಿ. ಅಯ್ಯೋ, ಸೀರೆ ಉಡೋದೆ ಕಷ್ಟ ಅನ್ಕೊಂಡಿದ್ದೆ, ಆದ್ರೆ ಇದು ಅದಕ್ಕಿಂತ ಕಷ್ಟ ಅನಿಸ್ತಿದೆ. ಪೂರ್ಣಿ, ಬನ್ನಿ ಪಾಪಮ್ಮ. ನನ್ನ ಮಗಳು ರೆಡಿನಾ? ಮಾವ, ನಿಮಗೆ ಕಾಯ್ತಾ ಇದ್ದೆ. ನಿಮ್ ಮಗನ್ಗೆ ಪಂಚೆ ಉಡ್ಸ್ಬೇಕು, ಆದ್ರೆ ಯಾರಿಗೂ ಬರ್ತಾ ಇಲ್ಲ. ನಿಮಗ್ ಬರುತ್ತಲ್ವಾ ಕಚ್ಚೆ ಪಂಚೆ ಉಡ್ಸೋದಿಕ್ಕೆ? ಬೇರೆ ದಾರಿ ಇಲ್ಲ ರೀ, ಟೈಮ್ ಬೇರೆ ಆಗೋಗಿದೆ. ಅಪ್ಪ ಇವತ್ ಪಂಚೆನೆ ಉಡ್ಬೇಕು ಅಂತ ನಿಮ್ ಮಗಳು ಬೇರೆ ಆರ್ಡರ್ ಮಾಡ್ಬಿಟ್ಟಿದ್ದಾಳೆ. ಇದು ಹೀಗಲ್ಲ.
ಗಂಡ ಹೆಂಡತಿ ಕಿತ್ತಾಡಿದ್ರೆ ಮಾವ ಆಗಿ ಅದನ್ನ ಸರಿ ಮಾಡಬೇಕು. ಆದರೆ ನನ್ನ ಕೇಸಲ್ಲಿ ನನ್ನ ಸೊಸೆನೇ ನನ್ನ ಮಗನ್ನ ಒಂದು ಮಾಡ್ತಾ ಇದ್ದಾಳೆ. ನಾನು ನಿನಗೆ ಏನು ಹೇಳಲಿ ಪೂರ್ಣಿ? ನೀನು ಮಾಡ್ತಿರೋ ಕೆಲಸಕ್ಕೆ ನಾನು ನಿನಗೆ ಎಷ್ಟು ಅಭಾರಿಯಾಗಿದ್ರೂ ಸಾಲದು. ಮಾವ, ಅಪ್ಪ ಅಮ್ಮ ಅಣ್ಣ ತಂಗಿ ಅಂತ ಸಂಬಂಧಗಳಿರೋದು ಒಂದಾಗಿರೋದಕ್ಕೆ, ಹಳೇದನ್ನೆಲ್ಲ ನೆನೆಸ್ಕೊಂಡು ಹಾಗೆ ಸಾಧಿಸೋದಕ್ಕಲ್ಲ. ಬಾಸು, ರಿಯಲಿ ಇರೋ ಕೆಲಸ ಜೊತೆ ಇದೆ ಅದು ಹೊಸ ಫಿಟ್ಟಿಂಗ್. ನನಗೆ ಎಷ್ಟು ಕೆಲಸ ಇದೆ ಗೊತ್ತಾ? ಸಾರಿ ಸಮರ್ಥ್, ಬೇಗ ಬಂದ್ಬಿಡೋಣ. ಯಾಕಮ್ಮ ಇನ್ನೂ ರೆಡಿ ಆಗಿಲ್ವಾ ನೀವು? ಬನ್ನಿ, ನಾನೇ ಸೀರೆ ಸೆಲೆಕ್ಟ್ ಮಾಡ್ತೀನಿ. ಪುಟ್ಟ, ನೀವಿಬ್ರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ ಗೊತ್ತಾ? ನೀವಿಬ್ರು ಆರಾಮಾಗಿ ಹೋಗಿ ಬನ್ನಿ, ನಾನು ಬರಲ್ಲ. ಅದ್ ಹೇಗಾಗತ್ತಮ್ಮ? ಪೂರ್ಣಿ ಎಲ್ರನ್ನೂ ಕರೆದಿದ್ದಾಳೆ. ಅದು ಅಲ್ಲದೆ ಮಾಧವ್ ಸರ್ ಪುಟ್ಟ, ಶುಭ ಕಾರ್ಯ ಅಲ್ವಾ? ಮುತ್ತೈದೆಯರು ಹೋದ್ರೇನೆ ಚೆನ್ನ. ಅಲ್ಲಮ್ಮ. ಪುಟ್ಟ, ನೀನ್ ಬಲವಂತ ಮಾಡ್ಬೇಡ. ನೀವಿಬ್ರು ಒಟ್ಟಿಗೆ ಹೋಗಿ ಬನ್ನಿ, ಒಂದ್ ಸ್ವಲ್ಪ ಹೊತ್ತು ಜೊತೆಲಿದ್ದಾಗ ಆಗತ್ತೆ. ಸರಿನಮ್ಮ, ನಾವು ಹೋಗಿ ಬರ್ತೀವಿ. ಹೇಗೆ ಹೇಳ್ತಿರೋ ಹಾಗೆ. ಬಾರೋ ಶೇಷು. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಮ್ ದತ್ತಣ್ಣಂಗೆ ಟೆನ್ಷನ್. ನೀವು ಅವನು ಸೀನಿಯರ್ ಸಿಟಿಜನ್ ಕ್ಲಬ್ಗೆ ಸೇರ್ಕೊಳ್ಳಿಲ್ಲ ಅಂದ್ರೆ ಜನ ನಿಮಗ್ ವಯಸ್ಸಾಗಿಲ್ಲ ಅಂತ ತಿಳ್ಕೊತಾರಲ್ಲ ಅಂತ, ಅದಕ್ಕೆ ಅವಸರ ಮಾಡ್ತಿದ್ದಾನೆ. ನೀವೇಂತ ತಿಳ್ಕೊಬೇಡಿ ಅಲ್ವ ದತ್ತಣ್ಣ? ಶೇಷು, ನಾನು ಕಾಲು ಎಳ್ದಿದ್ ಸಾಕು. ಪೇಪರ್ ತಂದಿದ್ದೀಯಾ? ತೆಗಿ. ಮೊದಲು ಕೆಲಸ, ಆಮೇಲೆ ಬೇಕಾದ್ರೆ ತಮಾಷೆ ಮಾಡು. ತುಳಸಿ, ಆಮವ, ಬೀಗರ್ ಬಂದಿರೋ ಸಂತೋಷಕ್ಕೆ ಉಪ್ಪಿಟ್ಟು ಮಾಡು. ಅವರೇ ಕಾಳು ಉಪ್ಪಿಟ್ಟು. ಅದು ಮಾವ, ಕೇಳಿಸ್ತಾ ಇಲ್ವಾ? ಅದು ಅವರೆಕಾಳು ತಿಂದ್ರೆ ನಿಮಗ್ ಗ್ಯಾಸ್ ಆಗತ್ತೆ. ನೆಗದು ಬಿತ್ತು. ಅಲ್ಲ, ಇಷ್ಟು ವರ್ಷ ಆಯ್ತು, ಬಂದವ್ರ ಮುಂದೆ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅನ್ನೋದು ಗೊತ್ತಾಗೋದಿಲ್ವಾ ನಿನ್ಗೆ? ಗ್ಯಾಸ್ ಅಂತೆ ಮತ್ತೊಂದು. ಕ್ಷಮಿಸಿ ಮಾವ, ಆದ್ರೂ ಅವರೆಕಾಳು ಯಾವ ಸೀಸನ್ ನಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲ ತಿಂದು ಮುಗಿಸ್ಬಿಡ್ಬೇಕು, ಗೊತ್ತಾಯ್ತಾ? ಅಯ್ಯೋ ಪರವಾಗಿಲ್ಲ ಬಿಡಿ, ನಾನೆಲ್ಲ ಮುಗಿಸ್ಕೊಂಡೆ ಬಂದಿದ್ದೀನಿ. ನೀವೇನೋ ತಿನ್ಕೊಂಡು ಬಂದಿರ್ತೀರಪ್ಪ, ಆದ್ರೆ ನಮ್ಮ ಹೊಟ್ಟೆ ಚುರ್ರ್ ಅಂತಿರುತ್ತಲ್ಲ, ಅದಕ್ಕೂ ಪೂಜೆ ಮಾಡ್ಬೇಕಲ್ವೇ? ಇನ್ನೂ ಇಲ್ಲೇ ನಿಂತಿದ್ದೀಯಾ? ಹೋಗು. ಅಂದ್ರೆ ಇದು ಅವಿನಾಶ್ ಸರ್ ಮನೆನಾ? ರೀ, ಇವಳು ನನ್ನ ಫ್ರೆಂಡು ಸಿರಿ ಅಂತ. ಎಲ್ಲಿ ನಿನ್ನ ಯಜಮಾನ್ರು? ಬೈಕ್ ಪಾರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ದೆ. ಅಲ್ಲಿ ನಿಂತಿದ್ದಾರೆ ನೋಡು. ಬ್ಲೂ ಕಲರ್ ಕುರ್ತಾ ಹಾಕೊಂಡು ಅವರೇ ನನ್ನ ಹಸ್ಬೆಂಡ್ ಸಮರ್ಥ್ ಅಂತ. ಓ ನೈಸ್. ಸಮರ್ಥ್ ನಿಮ್ಮ ಹಸ್ಬೆಂಡಾ? ನಮ್ಮ ಕಂಪ್ನಿಯಲ್ಲೇ ಕೆಲಸ ಮಾಡೋದವರು. ಹೌದಾ? ಸಚ್ ಅ ಸ್ಮಾಲ್ ವರ್ಲ್ಡ್. ಇವ್ರನ್ನೆಲ್ಲ ಯಾರು ಕರೆದಿದ್ದು? ನಿಮ್ಮತ್ತಿಗೆ.
ಅಮ್ಮ ಮುತ್ತೈದೆಯರು ಅರ್ಶನ ಕುಂಕುಮ ಶಾಸ್ತ್ರ ಶುರು ಮಾಡಿ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಮ್ಮ ನಿಮ್ಮ ತವ್ರ ಮನೆಯಿಂದ ಯಾರು ಬಂದಿದ್ದಾರೋ ಅವ್ರು ಬಂದು ಅರಿಶಿನ ಕುಂಕುಮ ಹಚ್ಚಿ ಮಡ್ಲು ತುಂಬಬೇಕಮ್ಮ. ಓಹೋ ಅವರೇ ಕಾಳು ಪಿಟ್ಟು. ತುಳಸಿ ಸೂಪರ್ ಅಮ್ಮ. ದತ್ತಣ ಕಾರಲ್ಲಿ ಬೇರೆ ಹೋಗ್ಬೇಕು ಅಂತೀಯಾ, ಅವರೇ ಕಾಳು ಪಿಟ್ಟು ತಿಂತಾ ಇದ್ದೀಯಾ, ಸ್ವಲ್ಪ ಹುಷಾರಾಗಿರು. ಲೇ ಗೊತ್ತು ಕಣ, ನಿನ್ಗಿಂತ ಹೆಚ್ಚಾಗೆ ನಾನು ಓಡಾಡಿದ್ದೀನಿ. ಏನ್ ಬೇಗ್ರ ಹಾಗೆ ನಡೀತಿದೆ ನಿಮ್ಮ ಬುಕ್ ಸ್ಟೋರು? ಚೆನ್ನಾಗಿ ನಡೀತಾ ಇದೆ. ನೀವೊಂದ್ಸಲ ಬಂದು ಹೋಗ್ಬೇಕು. ನನಗೂ ಬಹಳ ದಿವಸದಿಂದ ಬರಬೇಕು ಅನ್ಕೊಂಡೇ ಇದ್ದೆ. ಆದ್ರೆ ಈ ಪಂಚಾಯಿತಿ ಆ ಪಂಚಾಯಿತಿ ಅನ್ಕೊಂಡು ತುಂಬಾ ಬ್ಯುಸಿ ಆಗಿಬಿಟ್ಟೆ ನೋಡಿ, ಬರೋದಕ್ಕೆ ಆಗ್ಲಿಲ್ಲ. ಸೀನಿಯರ್ ಸಿಟಿಸನ್ಸ್ ಕ್ಲಬ್ಗೆ ಇಯರ್ಲಿ ಮೆಂಬರ್ಶಿಪ್ ಇರುತ್ತೆ ಅಂತ ಹೇಳಿದ್ನಲ್ಲ, 1500 ರೂಪಾಯಿ ತಂದಿದ್ದೀರಿ ತಾನೆ? ಸೀನಿಯರ್ ಕ್ಲಬ್ ಏನದು? 1500 ಯಾತಕ್ಕದು? ಅಣ್ಣನ್ ಮರ್ವಿನ್ ವಿಚಾರನ ಇನ್ ಹೆಚ್ಚು ದಿನ ಗುಟ್ಟಾಗಿಡಕ್ಕಾಗೋದಿಲ್ಲ ಅನ್ಸುತ್ತೆ. ಮುಗೀತಾ? ಇಲ್ಲಿಂದ ಹೊರಡ್ಬೋದಾ? ನನಗಿವ್ರ ಮನೆ ಅಂತ ಗೊತ್ತಿರೋ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಇದು ನಿಮ್ ಬಾಸ್ ಮನೆ ಅಂತ ನನಗೂ ಗೊತ್ತಿರ್ಲಿಲ್ಲ ಸಮರ್ಥ್. ಐ ಆಮ್ ರಿಯಲಿ ಸಾರಿ. ಆದ್ರೆ ಅವ್ರ ತಮ್ಮ ನಿನ್ನ ಹತ್ರ ಯಾಕೆ ಎಲ್ರಿಗೂ ಜ್ಯೂಸ್ ಕೊಡೋದಕ್ಕೆ ಹೇಳಿದ್ರು? ಈಗ ಅದನ್ನ ನಿನಗೆ ಎಕ್ಸ್ಪ್ಲೈನ್ ಮಾಡ್ತಾ ಕುತ್ಕೋಬೇಕಾ ನಾನು? ಬೇಡ. ಬಟ್ ಈ ತರ ಸಿಚುವೇಶನ್ ಬಂದಾಗ ಸ್ಮಾರ್ಟ್ ಆಗಿ ನೋ ಅನ್ನೋದನ್ನ ಕಲಿಬೇಕು ಕಣೋ ನಾವು. ನೀನಿಲ್ಲಿ ಅವ್ರ ಗೆಸ್ಟ್, ಎಂಪ್ಲಾಯ್ ಅಲ್ಲ. ಇದು ಅವ್ರಿಗೂ ಗೊತ್ತಿರ್ಬೇಕು, ನಿನಗೂ ಗೊತ್ತಿರ್ಬೇಕು. ಸ್ವಲ್ಪ ಸುಮ್ಮನೆ ಇರ್ತೀಯಾ? ನನಗಿವಾಗ ಯಾರ ಪ್ರವಚನ ಕೇಳೋದಕ್ಕೆ ಮೂಡಿಲ್ಲ. ನನಗೆ ಇಲ್ಲಿರಕ್ ಆಗ್ತಾ ಇಲ್ಲಮ್ಮ. ಇನ್ನು ಎಷ್ಟೊತ್ತಿರ್ಬೇಕಿಲ್ಲಿ? ಇನ್ನೊಂದ್ ಸ್ವಲ್ಪ ಹೊತ್ತು ಸಮರ್ಥ್. ನೋಡಿದ್ಯಲ್ಲ ನಾವು ಬಂದಿದ್ದಕ್ಕೆ ಪೂರ್ಣಿ ಎಷ್ಟು ಖುಷಿ ಪಟ್ಲು ಅಂತ. ನನ್ನ ಬಿಟ್ರೆ ಅವಳಿಗೆ ಬೇರೆ ಯಾರು ಫ್ರೆಂಡ್ಸ್ ಇಲ್ಲ ಸಮರ್ಥ್. ಮೊದ್ಲು ಅವಳನ್ನ ಊಟಕ್ಕೆ ಕಳಿಸಿ ಆಮೇಲೆ ನಾವು ಹೊರಡೋಣ, ಸರಿನಾ? ಅಲ್ಲಿ ತಾತನ ಮಾತು ಕೇಳ್ಬೇಕು, ಇಲ್ಲಿ ನಿನ್ ಮಾತು ಕೇಳ್ಬೇಕು. ಬರೀ ಮಾತು ಕೇಳದೆ ಆಗೋಯ್ತು ನನ್ನ ಜೀವನ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.